ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ನೋಡೋದಾದರೆ, ಸೊ ನೀವು ತಮ್ಮನೆಲ್ಲ ನೋಡಿರ್ಬೋದು USMSಗೆ ABCIDನ ಯಾವ ರೀತಿ ಲಿಂಕ್ ಮಾಡೋದು, ಸೊ ಅದ್ರ ಬಗ್ಗೆ ಹೇಳಿದ್ದೀನಿ. ಮತ್ತು ಇದನ್ನು ಮಾಡಲಿಲ್ಲ ಅಂತ ಅಂದರೆ ಯಾವುದೇ ರೀತಿಯಲ್ಲೂ ನಿಮ್ಮ ABCID ಅಪ್ರೂವಲ್ ಆಗಲ್ಲ, ಅದು ನಿಮ್ಮ ಕಾಲೇಜು ಮಟ್ಟದಲ್ಲಿ ಅಂತಲೂ ಸಹ ಮೆನ್ಷನ್ ಮಾಡಿದ್ದೀನಲ್ವಾ. ಇದನ್ನು ಯಾವ ರೀತಿ USMSಗೆ ಅಪ್ಲೋಡ್ ಮಾಡುವಂಥದ್ದು ಅಂದರೆ USMS ಲಾಗಿನ್ನಲ್ಲಿ ನಮ್ಮ ಐಡಿನ ಅಂದರೆ ನಮಗೆ ಒಂದು PDF ರೂಪದಲ್ಲಿ ಬಂದಿರುತ್ತಲ್ಲ ABCID, ಅದನ್ನು ಯಾವ ರೀತಿ ಲಿಂಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಯಾರೆಲ್ಲ ABCID ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ಯಾರೆಲ್ಲ ABCID ಅಂದರೆ UG ಮತ್ತು PG ಸ್ಟೂಡೆಂಟ್ ಯಾರೇ ಆಗಿರಿ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಅವರು ABCIDನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಓಕೆನಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮತ್ತು ಐ ಕಾರ್ಡಲ್ಲೂ ಸಹ ಮೆನ್ಷನ್ ಮಾಡಿರ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ಇದೆ. ABCIDನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು, ಏನೆಲ್ಲ ಸರ್ಚ್ ಮಾಡಬೇಕು, ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದು ಸಹ ನಾನು ಹೇಳಿದ್ದೀನಿ. ಆ ವಿಡಿಯೋದ ಕಂಪ್ಲೀಟ್ ವಿಡಿಯೋ ಇದೆ, ನೋಡ್ಕೊಳ್ಳಿ. ಮತ್ತು ABCID ಯಾರೆಲ್ಲ ಕ್ರಿಯೇಟ್ ಮಾಡಿದ್ದೀರಾ ಅವರಿಗೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಸೊ ಇಷ್ಟ ಆದ್ರೆ ಮಾಡಿ, ಇಲ್ಲಾಂದರೆ ಬೇಡ, ಬಟ್ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ. ನೋಡಿ ಗೈಸ್, ಮೊದಲೇದಾಗಿ ನಿಮಗೆ ABCID ಕ್ರಿಯೇಟ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಹೇಳ್ಬಿಟ್ಟು. ಇದು ABCID ಇದು, ಓಕೆನಾ. ಈ ರೀತಿ ಎಲ್ಲ ವೆರಿಫೈ ಆಗುತ್ತೆ. ಬಟ್ ನಾನು ABC ಏನಿರೋದಲ್ಲ ABCID ನಾನು ಸ್ವಲ್ಪ ಬ್ಲರ್ ಮಾಡ್ತೀನಿ, ಯಾಕಪ್ಪ ಅಂತ ಅಂದರೆ ಅದು ನಮ್ಮ ಸೆಕ್ಯೂರಿಟಿ ಪರ್ಪಸ್ಸು, ಬಟ್ ಎಲ್ಲರಿಗೂ ಶೋನ್ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಬರುತ್ತಲ್ವಾ, ಈ ರೀತಿ ಬಂದಾಗ ಈ ID ಏನಿರುತ್ತಲ್ಲ ನೋಡಿ, APAR ABCID/ABCIDನ ಈ ಐಡಿನ ಒಂದು ಕಡೆ ಬರೆದಿಕ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕಪ್ಪ ಅಂತ ನೋಡೋದಾದರೆ, ಮೊದಲು ನಿಮ್ಮ ಏನು ಬ್ರೌಸರ್ ಇದೆಯಲ್ಲ, ನಿಮ್ಮ ಬ್ರೌಸರ್ಗೆ ಹೋಗ್ಬಿಟ್ಟು ಮಾಮೂಲಿ USMS ಲಾಗಿನ್ ಆಗಬೇಕು. ಮೊದಲು ಫಸ್ಟೇ ಸ್ಟೆಪ್ಪು ಲಾಗಿನ್ ಆಗಬೇಕು. ಲಾಗಿನ್ ವೆಯ್ಟ್, ನಿಮ್ಮ ಕ್ಯಾಪ್ಚಾ ಕೋಡ್ ಅದೇ ರೀತಿ ಎಂಟರ್ ಮಾಡಬೇಕು. ಓಕೆನಾ. ಇದು ನಿಮ್ಮ ID. ಹೆಂಗಪ್ಪ ತಿಳ್ಕೊತೀವಿ ಅಂದರೆ, ಈ ರೈಟ್ ಸೈಡಲ್ಲಿ ನಿಮ್ಮ ನೇಮು ಮತ್ತು ನಿಮ್ಮ ಕಾಲೇಜ್ ಅಡ್ರೆಸ್ ಪಿನ್ ಆಗಿರುವಂಥದ್ದು, ಓಕೆನಾ. ಇಷ್ಟು ಮಾಡಿಕೊಂಡ್ರೆ ನಿಮ್ಮದು ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಮಾಡಾದ್ಮೇಲೆ ಏನಪ್ಪ ಮಾಡಬೇಕು ಅಂತ ಅಂದರೆ, ನೀವು ABCIDನ ಒಂದು ಸತಿ ಬರೆದಿಕ್ಕೊಂಡಿದ್ದೀರಲ್ಲ, ಆ ABCIDನ ಒಂದು ಕಡೆ ಬರೆದಿಕ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ಐಡಿನ ಇಲ್ಲಿ 3 ಡಾಟ್ ಇದೆಯಲ್ಲ, ಈ ರೈಟ್ ಸೈಡಲ್ಲಿ 3 ಡಾಟ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಮೊದಲು ನೋಡಿ 3 ಡಾಟ್ ಇದೆಯಲ್ಲ, ಇದನ್ನು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ವೆಯ್ಟ್, 3 ಡಾಟ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮಗಿಲ್ಲಿ ನೋಡಿ ಓಮು ಸ್ಟೂಡೆಂಟು ಅಕಾಡೆಮಿಕ್ಕು ಎಕ್ಸಾಮು ರಿಪೋರ್ಟ್ಸು. ಬಟ್ ಇಲ್ಲೇನು ಮಾಡಬೇಕು ಅಂತ ಅಂದರೆ, ಇದು ನಮ್ಮ ID ಅಲ್ವಾ, ಇದು ಸ್ಟೂಡೆಂಟ್ಸ್ನ ID. ಇದೇನು ಮಾಡಬೇಕು ಅಂದರೆ, ಜಸ್ಟ್ ಸ್ಟೂಡೆಂಟ್ಗೆ ಹೋಗ್ಬಿಟ್ಟು ಇಲ್ಲೇನು ಮಾಡಬೇಡಿ ನೀವು, ಇದರಲ್ಲಿ ಫಸ್ಟ್ ಒನ್ನೇ ಸ್ಟೂಡೆಂಟ್ ಪ್ರೊಫೈಲ್ ಅಂತ ಇರುತ್ತೆ, ಇದನ್ನು ಓಪನ್ ಮಾಡಿಕೊಂಡು ಸ್ಟೂಡೆಂಟ್ ಪ್ರೊಫೈಲ್ಗೆ ಲಿಂಕ್ ಮಾಡ್ಕೊಬೇಕು. ಇಲ್ಲೇ ಕೇಳ್ತಾ ಇರೋ ಹಾಗೆ ABCID ಪ್ಲಸ್ ಅಂತ ಇದೆ, ಅಂದರೆ ABCIDನ ಆ್ಯಡ್ ಮಾಡ್ಕೊಬೇಕು. ನಿಮಗೆ ಅಲ್ಲಿ ಹೇಳ್ದೆ ABCIDನ ಒಂದು ಕಡೆ ಬರೆದಿಕ್ಕೊಳ್ಳಿ ಅಂತ, ಅದನ್ನು ಜಸ್ಟ್ ಇಲ್ಲಿ ಪಿನ್ ಮಾಡಿ, ಜಸ್ಟ್ ಅದನ್ನ ಕ್ಲಿಕ್ ಮಾಡಿ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಮತ್ತೆ ವೆಯ್ಟ್ ಮಾಡಿದಾಗ ಇಲ್ಲಿ ಕೇಳ್ತಿದೆ ನೋಡಿ, ಕ್ಲಿಕ್ ಇದು ಲಿಂಕ್ ಆಫ್ ಕ್ರೆಡಿಟ್ ABCID ಎಂಟರ್ ಇನ್ ID ಫೀಲ್ಡ್ ಪ್ರೊವೈಡ್ ದ ಬಿಲೋ ಆ್ಯಂಡ್ ಸಬ್ಮಿಟ್ ದ ಪ್ರಿನ್ಸಿಪಲ್ ಅಪ್ರೂವಲ್. ಅಂದರೆ ಇಲ್ಲಿ ಏನು ಇಲ್ಲಿ ಹಾಕ್ತೀರಾ ಅದು ಪ್ರಿನ್ಸಿಪಲ್ IDಲಿ ಶೋನ್ ಆಗಿ, ಮತ್ತು ಅವ್ರು ಅಪ್ರೂವಲ್ ಮಾಡೋದಕ್ಕೆ ಇಲ್ಲೇ ನಮ್ಮ ABCID ಮಾಡಿದ ತಕ್ಷಣ ಎಲ್ಲ ನಮ್ದು ಆಯ್ತಪ್ಪ ಅನ್ನೋ ರೀತಿ ಇರೋದಿಲ್ಲ. ABCIDನ ಕ್ರಿಯೇಟ್ ಮಾಡಿ ಇಲ್ಲಿ ತಂದು ಅಪ್ಲೋಡ್ ಮಾಡಲೇಬೇಕು. ಅಪ್ಲೋಡ್ ಮಾಡಿದಾಗ ಮಾತ್ರ ನಮ್ಮ ಯೂನಿವರ್ಸಿಟಿಗೆ ತಲುಪುವಂಥದ್ದು. ಸೊ ನೆಕ್ಸ್ಟು ABCID ಮೇಲೆ ಹೋಗಿ, ನಿಮ್ಮ ಒಂದು ಕಡೆ ಬರೆದಿಕ್ಕೊಳ್ಳಿ ಅಂತ ಹೇಳಿದ್ನಲ್ವಾ. ಸೊ ABCID ಒಂದ್ಸಲ ಚೆಕ್ ಮಾಡಿಕೊಂಡು ಎಂಟರ್ ಮಾಡಿ, ಓಕೆನಾ. ಸೊ ಇದು ಅಂತಕ್ಕೆ ಅಂದರೆ ನಿಮ್ಮ ABCIDನ ಇನ್ನೊಂದು ಸತಿ ಕ್ಲಾರಿಫೈ ಮಾಡಿಕೊಂಡು, ಸೊ ಇಷ್ಟು ಮಾಡ್ಕೊಂಡಾದ್ಮೇಲೆ ಜಸ್ಟ್ ಸಬ್ಮಿಟ್ ಕೊಡಿ. ಓಕೆ, ಅಲ್ಲಿ ಕೇಳ್ತೀವಿ ನೋಡಿ, ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಡೀಟೇಲ್ಸ್. ಹೌದು, ನನ್ನ ಡೀಟೇಲ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ, ಜಸ್ಟ್ ಎಸ್ ಎಂಟರ್ ಮಾಡಿ. ಇಲ್ಲಿ ಬರಬೇಕು ಡಾಟಾಸ್
ಹ್ಯಾಡೆಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಅಂದರೆ ಕೆಲವರಿಗೆ ಬರೋದಿಲ್ಲ, ಬಟ್ ಅಲ್ಲೇ ಮಾಡಿ ಬಿಟ್ಬಿಡ್ತಾರೆ, ಅದು ಸೇವ್ ಆಗೋದಿಲ್ಲ. ಕೆಲವೊಂದು ಸರಿ ಸರ್ವರ್ ಬ್ಯುಸಿ ಇದ್ದಾಗ ಆ ರೀತಿ ಆಗುತ್ತೆ, ಚಾನ್ಸಸ್ ಇದೆ. ಬಟ್ ಇನ್ನೊಂದು ಸರಿ ಟ್ರೈ ಮಾಡ್ಬೋದು, ಏನೂ ಆಗೋದಿಲ್ಲ. ಬಟ್ ಇಲ್ಲಿ ನಾವು ಡಾಟಾ ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಬರಬೇಕದು ಡಾಟಾ ಸಕ್ಸಸ್ಫುಲಿ ಅಂತ. ಜಸ್ಟ್ ಓಕೆ. ಸೊ ಓಕೆ ಕೊಟ್ಟಾಗ ನಿಮ್ಮ ಡೀಟೇಲ್ಸು, ಪರ್ಸನಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ, ಒಂದು ಸತಿ ಜಸ್ಟ್ ಕ್ಲಿಕ್ ಮಾಡಿಕೊಂಡು ನೋಡ್ಕೊಬೋದು. ಇದು ನಿಮ್ಮ ABC ID, ಓಕೆನಾ. ಇದು ನಿಮ್ಮ ಪರ್ಸನಲ್ ಡೀಟೇಲ್ಸು. ಸೊ ನೆಕ್ಸ್ಟು ಕಮ್ಯುನಿಕೇಷನ್ ಡೀಟೇಲ್ಸು ಇಲ್ಲಿದೆ. ಓಕೆ, ಎಲ್ಲ ಥರನೂ ಇಲ್ಲಿ ಬರುತ್ತೆ. ಜಸ್ಟ್ ನಿಮ್ಗೆ ABC ID ಒಂದೇ ಬೇಕಾಗಿದ್ದಲ್ವಾ. ಓಕೆ, ಫಿನಿಶ್ ಮಾಡ್ಕೊಬೋದು. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಫಿನಿಶ್ ನಿಮ್ಗಾಗುತ್ತೆ. ಸೊ ನೆಕ್ಸ್ಟು ಎಲ್ಲಿ ಅಂತ ನೋಡಿ, ಸ್ಟೂಡೆಂಟ್ ಪೋರ್ಟಲ್ಗೆ ಹೋಗಿ ಸ್ಟೂಡೆಂಟ್ ಐಡಿನೇ ತೊಗೊಬೇಕು, ಸ್ಟೂಡೆಂಟ್ ಪ್ರೊಫೈಲ್ನೇ ತೊಗೊಬೇಕು. ಆವಾಗ ಮಾಡಿಕೊಂಡು ಸೊ ನೀವು ತಗೊಬೋದು. ಸೊ ಇಷ್ಟು ಮಾಡಿದ್ರೆ ನಿಮ್ಮ UUCMSನಲ್ಲಿ ನಿಮ್ಮ ABC ID ಆಟೋಮೆಟಿಕ್ ಲಿಂಕ್ ಆಗುತ್ತೆ. ಮತ್ತು ಇದೇಂಕಪ್ಪ ಪರ್ಪಸ್ ಹೆಂಗಪ್ಪ ಮಾಡ್ತಾ ಇರೋದು ಅಂತ ಅಂದರೆ, ಇದರಿಂದ ನಮ್ಗೆ ಬೆನಿಫಿಟ್ ಏನು ಅಂತ ಅಂದರೆ, ಹೋಸತಿ ವೀಡಿಯೋ ಮಾಡಿದೆ ಹೇಳಿದ್ರೆ, ಅಂದರೆ ನಮ್ಮ ಎಲ್ಲ ಸರ್ಟಿಫಿಕೇಟ್ಸ್, ನಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು, PG ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಎಲ್ಲ ಸರ್ಟಿಫಿಕೇಟ್ಸು ಒಂದೇ ಕಡೆ ಸಿಗೋ ಥರ, ನಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಎಲ್ಲ ಥರ ಡಾಕ್ಯುಮೆಂಟು ಅದಕ್ಕೆ ಅಪ್ಲೋಡ್ ಮಾಡ್ಕೊಬೋದು. ನಮ್ಮ ಆಧಾರ್ ಕಾರ್ಡಿಗೆ ಯಾವುದೆಲ್ಲ ಲಿಂಕ್ ಆಗಿರುತ್ತೆ ಆ ಡಾಕ್ಯುಮೆಂಟು ಎಲ್ಲನೂ ಒಂದೇ ಕಡೆ ಸಿಗೋ ಥರ ಡಿಜಿಲಾಕರ್, ನಿಮ್ಗೆ ಗೊತ್ತಲ್ವ ಡಿಜಿಲಾಕರ್, ಆ ರೀತಿ ವರ್ಕ್ ಮಾಡುತ್ತೆ ಇದು. ಸೊ ಇದನ್ನು ನಾಡು ಪೋರ್ಟಲ್ಲು ಸಹ ಮಾಡೋದಕ್ಕೆ ಇದನ್ನು ಮಾಡ್ತಾಯಿದ್ದಾರೆ. ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಷ್ಟೇ ಗೈಸ್ ಈ ದಿನ ವಿಡಿಯೋ. ಸೊ ನಿಮ್ಮ ಫ್ರೆಂಡ್ಗಳು ಯಾರೆಲ್ಲ ABC IDನ ಕ್ರಿಯೇಟ್ ಮಾಡಿಕೊಂಡು UUCMSಗೆ ಯಾರೆಲ್ಲ ಅಪ್ಲೋಡ್ ಮಾಡಿಲ್ಲ ಅವರಿಗೆ ಈ ವಿಡಿಯೋ ತಲುಪಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.